LPG ಹಾಹಾಕಾರ, ಗ್ಯಾಸ್ ಹಾಹಾಕಾರ. ಸಿಲಿಂಡರ್ನಿಂದ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಹೋಟೆಲ್ಗಳು ಮುಚ್ಚಿದೆ. ಹೋಟೆಲ್ನೇ ನಂಬಿ ಊಟ ತಿಂಡಿ ಮಾಡ್ತಿದ್ದಂಥ ಸಾವಿರಾರು ಜನ ನೋವಿನಲ್ಲಿದ್ದಾರೆ. ಸೌದೆ ಊಟ, ಕೆಲವು ತಿಂಡಿ ಮಾತ್ರ ಬೇಯಿಸ್ಬೋದು. ವೆಜ್ಜು, ನಾನ್ ವೆಜ್ಜು, ಇದರಲ್ಲಿ ಗ್ಯಾಸ್ನಲ್ಲಿ ಬೇಯಿಸಿದ್ರೆ ಮಾತ್ರ ಉತ್ತಮವಾದಂಥ ರುಚಿ ಬರುತ್ತೆ ಅನ್ನೋದು ಇರ್ತಕ್ಕಂಥದ್ದು. ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಖಂಡಿತ ಸಿಗ್ತಾ ಇಲ್ಲ. ಭಾಳ ಕಡಿಮೆ, ಭಾಳ ಶೂನ್ಯ, ಝೀರೋ ಇದರಲ್ಲಿ ಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಹೋಟೆಲ್ ಮಾಲೀಕರು ನೋವಿನಲ್ಲಿದ್ದಾರೆ. ಇದು ಗಂಭೀರವಾದಂಥ ಪರಿಸ್ಥಿತಿ. ಇದರಿಂದ ಲಕ್ಷಾಂತರ ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ. ಸರ್ಕಾರಕ್ಕೆ ತೆರಿಗೆ ನಷ್ಟ ಆಗಿದೆ. ಹೋಟೆಲ್ ಮಾಲೀಕರಿಗೆ ಬರ್ತಕ್ಕಂಥ ಹಣ ಬರ್ತಾ ಇಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಹೋಟೆಲ್ ಮಾಲೀಕರುಗಳು ಬದುಕ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಜನಸಾಮಾನ್ಯರು ಗ್ಯಾಸ್ ಇಲ್ಲದೆ ಅವರು ತೊಂದರೆಯಲ್ಲಿ ಬದುಕ್ತಿದ್ದಾರೆ. ವಾಹನಗಳು ಬಹಳ ತೊಂದರೆ ಪಡ್ತಾ ಇದ್ದಾರೆ. ರಿಕ್ಷಾ ಸುಮಾರು ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 20 ಲಕ್ಷ ಇಡೀ ರಾಜ್ಯಾದ್ಯಂತ ಇರಬಹುದು. ಅವರು ಚಾಲಕರುಗಳು ನೋವಾಗುತ್ತೆ. ಭಾಳ ಬಡವರು, ನಿರ್ಗತಿಕರು ರಿಕ್ಷಾ ಓಡಿಸಿದ್ರೆ ಮಾತ್ರ ಅವರಿಗೆ ಹಣ ಸಿಗಬೇಕು. ಹಣ ಸಿಕ್ಕಿದರೆ ಊಟ, ಹಣ ಸಿಕ್ಕಿದರೆ ಹಾಲು ಮೊಸರು, ಹಣ ಸಿಕ್ಕಿದರೆ ಮಕ್ಕಳನ್ನು ಓದಿಸ್ತಕ್ಕಂಥದ್ದು. ರಿಕ್ಷಾ ಚಾಲಕರು ಬಹಳ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಅಮೇರಿಕಾ, ಇಸ್ರೇಲ್, ಇರಾನ್ ಬೇಜವಾಬ್ದಾರಿಯಿಂದ, ಬುದ್ಧಿ ಇಲ್ಲದೆ, ಟ್ರಂಪ್ ದುರಹಂಕಾರದಿಂದ ಇಡೀ ದೇಶದಲ್ಲಿ ಬರೀ 3 ದೇಶ ಅಲ್ಲ, ಇಸ್ರೇಲು, ಇರಾನ್, ಅಮೇರಿಕಾ 3 ಅಲ್ಲ, ಈ 3 ದೇಶದಲ್ಲಿ ನಡೆಯುವ ಯುದ್ಧ ಇಡೀ ಪ್ರಪಂಚಕ್ಕೆ ತಲೆನೋವಾಗಿದೆ. ಇಡೀ ಪ್ರಪಂಚವೇ ನೋವಿನಲ್ಲಿದ್ದಾರೆ. ಇಡೀ ಪ್ರಪಂಚದ ಆರ್ಥಿಕ ಪರಿಸ್ಥಿತಿ ಬಿದ್ದು ಹೋಗಿದೆ. ಇದು ಟ್ರಂಪ್ ಹುಡುಗಾಟಕ್ಕೆ ಇದೆಲ್ಲ ನಡೆದಿದೆ. ಮತ್ತು ಕೋಟಿ ಕೋಟಿ ಆಸ್ತಿಗಳು ಇಸ್ರೇಲ್, ಇರಾನ್, ಅಮೇರಿಕಾ ನಷ್ಟ ಆಗಿದೆ. ಯುನೈಟೆಡ್ ನೇಷನ್ನವರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಮೇರಿಕಾದವರು ದರ್ಪ ಪಾಳ್ಯಗಾರಿಕೆ ತೋರಿಸ್ತಾ ಇದ್ದಾರೆ. ಅಮೇರಿಕಾದವರು ನಡೆಸಿರ್ತಕ್ಕಂಥ ಈ ಒಂದು ದಾಳಿ ಇದು ದೇಶದ ಇತಿಹಾಸದಲ್ಲೇ ಕೆಟ್ಟ ದಾಳಿ. ಇಸ್ರೇಲ್ ಭಾಳ ಅಟವಾದಿ. ಇಸ್ರೇಲ್ ಅವ್ರದ್ದು ತೀರ ಅತಿಯಾಗಿದೆ. ಇಂಡಿಯಾ ದೇಶದಲ್ಲಿ
ನಾನು ಭಾಳ ದಿವಸದಿಂದ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿಯವರು ಸರ್ಕಾರ, ವಿರೋಧ ಪಕ್ಷ ರಾಹುಲ್ ಗಾಂಧಿ, ಮಿಕ್ಕ ಎಲ್ಲ ಪಾರ್ಟಿಯವರು ಸೇರಿ ಒಂದು ನಿಯೋಗ 3 ಜನರನ್ನ ಭೇಟಿ ಮಾಡಿ ಯುದ್ಧ ನಿಲ್ಲಿಸಿ ಅಂಥೇಳಿ ಹೇಳಬೇಕಾಗಿತ್ತು. ಇವರು ಹೇಳಲಿಲ್ಲ. ಈಗ ಪಾಕಿಸ್ತಾನದಲ್ಲಿ ಹೊಂದಾಣಿಕೆ ಮಾಡಬೇಕು ಅಂಥೇಳಿ ಟ್ರಂಪ್ ತಂತ್ರಗಾರಿಕೆ ಮಾಡಿ ಹೊರಟರು. ಇದನ್ನು ಇರಾನ್ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ನಾವು ತೀವ್ರವಾಗಿ ರಾಜ್ಯದ ಜನತೆಗಾಗಿ ಸಿಲಿಂಡರ್, ಗ್ಯಾಸ್, LPG ಇದಕ್ಕಾಗಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಬುಧವಾರ ದಿವಸ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೊಸಕೋಟೆ ಟೋಲ್ ಭಾರಿ ಭದ್ರವಾಗಿ ಬಂದ್ ಮಾಡ್ತೇವೆ. ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ. ಯುದ್ಧ ನಿಲ್ಲಬೇಕು, ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು, LPG ಬೇಕು. ಇದಕ್ಕಾಗಿ ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಕರ್ನಾಟಕ ಸರ್ಕಾರ ತಮ್ಮದಲ್ಲ ಅಂಥೇಳಿ, ನೀವು ಕೇಂದ್ರ ಸರ್ಕಾರ ಅಂಥೇಳಿ ಕೈ ಕಟ್ಟಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಇವತ್ತು ಹೊಟ್ಟೆಗಾಗಿ ನೋವು ಪಡ್ತಾ ಇದ್ದಾರೆ, ಬಡ ಜನ ನೋವು ಪಡ್ತಾ ಇದ್ದಾರೆ, ರಿಕ್ಷಾ ಚಾಲಕ ನೋವು ಪಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ರಿಕ್ಷಾ ಚಾಲಕರಿಗೆ ಕನಿಷ್ಠ 10,000 ರೂಪಾಯಿ ಒಂದು ಈ ಸಂದರ್ಭದಲ್ಲಿ ತೊಂದರೆಯಿರೋದ್ರಿಂದ ಅವರ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಇಡೀ ರಾಜ್ಯದ ಎಲ್ಲ ರಿಕ್ಷಾ ಚಾಲಕರುಗಳಿಗೆ 10,000 ರೂಪಾಯಿ ತಕ್ಷಣ ಅವರ ಕುಡಿಯೋ ನೀರಿಗಾಗಿ, ಊಟಕ್ಕಾಗಿ 10,000 ರೂಪಾಯಿ ರಿಕ್ಷಾ ಚಾಲಕರುಗಳಿಗೆ ಕೊಡಬೇಕು. ನಾನು ರಿಕ್ಷಾ ಚಾಲಕರ ಪರವಾಗಿ ಭದ್ರವಾಗಿ ನಿಂತಿದ್ದೇನೆ. ರಿಕ್ಷಾ ಚಾಲಕರನ್ನ ಇನ್ನು 1 ವಾರದಲ್ಲಿ ಇಡೀ ರಾಜ್ಯಾದ್ಯಂತ ರಿಕ್ಷಾ ಬಂದ್ ಮಾಡ್ತೀವಿ. ಎಲ್ಲ ಕಡೆ ರಿಕ್ಷಾ ಬಂದ್, ಚಾಲಕರಿಗೆ 10,000 ಕೊಡಬೇಕು ಅಂತೇಳಿ ತೀವ್ರವಾಗಿ ಈ ಒಂದು ಮಾಡ್ತೀವಿ. ಇವತ್ತು ರಿಕ್ಷಾ ಪ್ರಯಾಣಿಕರನ್ನ ತಮ್ಮ ರಿಕ್ಷಾದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಆದರೆ LPG ಇಲ್ಲದೆ ಇರೋದ್ರಿಂದ ರಿಕ್ಷಾದಲ್ಲಿ ಪ್ರಯಾಣಿಕರು ಹೋಗಂಗಿಲ್ಲ. ಆದ್ದರಿಂದ ರಿಕ್ಷಾವನ್ನು ಜಟ್ಗಾ ಗಾಡಿ ರಿಕ್ಷಾ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗ್ತಿದ್ದಂಥ ರಿಕ್ಷಾನ ನಾವು ಕನ್ನಡ ಚಳವಳಿ ವಾಟಾಳ್ ಪಕ್ಷ ವಿನೂತನವಾಗಿ ಜಟ್ಗಾ ಗಾಡಿ ಮೂಲಕ ರಿಕ್ಷಾ ಎಳೆಯುವ ವಿನೂತನ ಚಳವಳಿಯನ್ನು ಈಗ ನಾವು ಆರಂಭ ಮಾಡ್ತೇವೆ. ಸರ್, ಪ್ರಹ್ಲಾದ್ ಜೋಶಿ ಅವರು ಆಟೋ ಚಾಲಕರು LPG ಗ್ಯಾಸ್ ಕೇಳಿದ್ರೆ ಪೆಟ್ರೋಲ್ ಹಾಕೊಂಡು ಓಡಿಸಿ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ. ತಪ್ಪದು. ಈಗ ಆಟೋ ರಿಕ್ಷಾದವ್ರಿಗೆ ಇವ್ರ ಇಚ್ಛೆ ಬಂದ ಮಾತಾಡೋಕ್ಕಾಗಲ್ಲ. ಪೆಟ್ರೋಲ್ ಹಾಕೊಂಡು ಓಡಿಸಿದ್ರೆ ಅದು 2 ದಿವಸದಲ್ಲಿ ಆಟೋ ಅಂಗಡಿ ಕಳಿಸ್ಬೇಕಾಗುತ್ತೆ. ಅದಲ್ಲ, LPG ಕೊಡಲೇಬೇಕು. ಒಳ್ಳೇದಲ್ಲ ಇದು. ಆಹಾರ ಮಂತ್ರಿ ಬರೀ ಬುರುಡೆ ಮಾತಾಡೋದು ಬೇಡ. ಕೂಡಲೇ ರಿಕ್ಷಾ ಚಾಲಕರಿಗೆ, ನಾನಂತೂ ರಿಕ್ಷಾ ಚಾಲಕರ ಪರವಾಗಿ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ. ರಿಕ್ಷಾ ಚಾಲಕರು ಬಂದ್ಗೆ ತಯಾರಾಗಿರಬೇಕು. ಬಂದ್ ಕರೆ ಕೊಡ್ತೀವಿ. ಈ ವಾರದಲ್ಲೇ ಬಂದ್ ಕರೆ ಕೊಡ್ತೀವಿ. ತಾವು ತಯಾರಾಗಿರಬೇಕು. ಸರ್ಕಾರ ಕೂಡಲೇ ನೀವು ರಿಕ್ಷಾ ಬಗ್ಗೆ, ಹೋಟ್ಲ್ ಬಗ್ಗೆ
ಗ್ಯಾಸ್ ಬಗ್ಗೆ, ಸಿಲಿಂಡರ್ ಬಗ್ಗೆ ನೀವು ಮಾತಾಡಲಿಲ್ಲ ಅಂತಂದರೆ, ಸಹಾಯ ಮಾಡಲಿಲ್ಲ ಅಂತಂದರೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಕರ್ನಾಟಕ ಬಂದ್ ಕೊಡ್ತೀವಿ. ಮತ್ತು ಇವತ್ತು ಬಿ ಜೆ ಪಿಯವರು ಸಿಕ್ಕಾಬಟ್ಟೆ ಬಡ್ಕತ್ತಾ ಇದ್ರು. ಮೈಸೂರಿನಲ್ಲೂ ಬಿ ಜೆ ಪಿಯವರು ಏನು ಕೂಕತ್ತಾ ಇದ್ರು, ಬೆಂಗಳೂರಲ್ಲಿ ಕೂಕತ್ತಾ ಇದ್ರು, ಎಲ್ಲ ಕಡೆ ಕೂಕೊಳ್ತಾ ಇದ್ರು. ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಬಿ ಜೆ ಪಿಯವರೇ ಯಡಿಯೂರಪ್ಪ ಕಿವಿ ಕೇಳುತ್ತಾ, ಯಡಿಯೂರಪ್ಪ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ಏನೇನೋ ಮಾತಾಡಕ್ಕೆ ಹೋಗಬೇಡಿ. ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ನೀವು LPG ಗ್ಯಾಸ್ ಸಿಲಿಂಡರ್ ಕೊಡಬೇಕು ಅಂತ ಹೇಳಿ BJPಯವರು ಒತ್ತಾಯ ಮಾಡಿ, ಇಲ್ಲ ಪಾರ್ಲಿಮೆಂಟ್ ಸದಸ್ಯರು BJPಯವರು ಆಗ್ಬೋದು, ಕಾಂಗ್ರೆಸ್ನವರು ಆಗ್ಬೋದು, ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ನಿಮಗೆ ಗೌರವ ಇದ್ದರೆ, ಮನಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ. ಜನ ಕಣ್ಣೀರು ಕಂಗಾಲಾಗಿದ್ದಾರೆ, ನೋವಿನಲ್ಲಿದ್ದಾರೆ. ಪಾರ್ಲಿಮೆಂಟ್ ಸದಸ್ಯರೇ ಕೂಡಲೇ ರಾಜೀನಾಮೆ ಕೊಡಿ. ಈಗ ರಾಜ್ಯದಲ್ಲೂ ಕೆಲ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿ ಟೂರ್ ಹೋಗ್ತಾ ಇದ್ದಾರೆ. ಜನರ ಸಮಸ್ಯೆಗಿನ್ನ ಇವ್ರಿಗೆ ಯಾವುದು ರಾಜ್ಯದ ಕೆಲ ಹಿರಿಯ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಇವ್ರಿಗೆ ಜನರ ಸಮಸ್ಯೆಗಿನ್ನ ಸಚಿವ ಸ್ಥಾನನೇ ಮುಖ್ಯ ಆಗೋಯ್ತಂತ. ಖಂಡಿತ ಗೊತ್ತಿಲ್ಲ. ಇವತ್ತು ಅವರೆಲ್ಲ ಹೋಗಿ ಒಂದು 20 ಜನ ಶಾಸಕರು ಮಂತ್ರಿ ಆಗಬೇಕಾಗಿದೆ. ಅವರಿಗೆ ಇದು ಯಾವುದು ನೋವು ಬೇಕಾಗಿಲ್ಲ, ಮಂತ್ರಿ ಆಗಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಅವರಿಗೆ ರಿಕ್ಷಾದವ್ರ ಬಗ್ಗೆ, ಹೋಟ್ಲ್ ಬಗ್ಗೆ, ಕರ್ನಾಟಕದ ಸಾಮಾನ್ಯ ಜನರ ಬಗ್ಗೆ ಯಾವ ನೋವು ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರೇ, ನಿಮಗೆ ಕಿವಿ ಕೇಳುತ್ತಾ ಇಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ರಿಕ್ಷಾ ಚಾಲಕರು ನೋಡಿ, ಸಿದ್ದರಾಮಯ್ಯನವರೇ, ಹೋಟ್ಲುಗಳು ನೋಡಿ, ನರೇಂದ್ರ ಮೋದಿಯವರೇ ಹೋಟ್ಲು ಮಾಲೀಕರಿಗೆ ಸಹಾಯ ಮಾಡಿ, ನರೇಂದ್ರ ಮೋದಿಯವರೇ ಕರ್ನಾಟಕಕ್ಕೆ ಸಹಾಯ ಮಾಡಿ, ನರೇಂದ್ರ ಮೋದಿಯವರೇ ಬರೀ ಚುನಾವಣೆಯಲ್ಲಿ ಟ್ರಿಕ್ ಮಾಡಿ ಗೆಲ್ಲೋದು ಹೆಂಗೆ, ಮಾಡೋದು ಹೆಂಗೆ ಅದು ಬಿಟ್ಬಿಡಿ. ಈಗ ಜನರ ನೋವನ್ನು ನೋಡ್ಬೇಕು. ನರೇಂದ್ರ ಮೋದಿಯವರೇ, ಪಾಟಾಳ್ ಪಕ್ಷ ನಿಮಗೆ ಕೂಗ್ತೀವಿ. ನರೇಂದ್ರ ಮೋದಿಯವರೇ ನೋಡಿ, ಜನರ ಕಷ್ಟ ನೋಡಿ, ರಿಕ್ಷಾ ಕಷ್ಟ ನೋಡಿ, ಡೀಸೆಲ್ ಕೊಡಿ. ಡೀಸೆಲ್ ಬೆಲೆ ಏರಿಸಿದಿರಿ, ಪೆಟ್ರೋಲ್ ಬೆಲೆ ಏರಿಸಿದಿರಿ. ಇಡೀ ಕರ್ನಾಟಕದ ಜನ, ದೇಶದ ಜನ ನರಕದಲ್ಲಿ ಬದುಕ್ತಾ ಇದ್ದಾರೆ. ಕನ್ನಡ ಚಳವಳಿ ಪಕ್ಷ ತೀವ್ರ ಹೋರಾಟ ರಾಜ್ಯಾದ್ಯಂತ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬದಲಾವಣೆ ಆಗಬೇಕು ಅಂತ ಅದಕ್ಕೆ ಅದು ಯಾಕೆ ಬೇಕಿಲ್ಲಿ? ಅಯ್ಯೋ ಅದೇನ